ಶರವಣ್ ಸಭಾಪತಿಗಳೇ, 4:10 ಅವಕಾಶಕ್ಕೋಸ್ಕರ ಕೇಳಿಸಿಲ್ಲ, ಏನೋ ಹೇಳಿದ್ರಿ. 4 ಗಂಟೆ 10 ನಿಮಿಷವರೆಗೆ ಮಾತಾಡ್ಬೋದು ಅಂತ ನೀನು. ಸಭಾಪತಿಗಳೇ, ಬರೀ 10 ನಿಮಿಷ ಅಷ್ಟೇನಾ? ಮತ್ತೆ ಎಷ್ಟು ಬೇಕು? 15 ನಿಮಿಷ. ನನಗೆ ರಾಜ್ಯಪಾಲರ ಭಾಷಣದ ಮೇಲೆ ಕೂಡ ಈಗ ಮಾತಾಡಲಿಕ್ಕೆ 15 ನಿಮಿಷ ಕೊಡ್ತೀನಿ ನಾನು. ಪಾಳೆ ಪ್ರಕಾರ ಕೊಟ್ಟಿದ್ದೀನಿ. ಆಯ್ತು, ಮಾತಾಡಿ. 15 ನಮ್ ಗುರುಗಳು ನೀವು ಮಾತಾಡಿಸ್ಬೇಕು. ಆಯ್ತು, ನಿಮ್ ಗುರುಗಳು ಬೇರೆ ಅದಾರ, ಮಾತಾಡಿ. ನನಗೆ ಯಾಕೆ ಸಭಾಪತಿಗಳೇ, ರುದ್ರೇಗೌಡರ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಅವ್ರು ಉತ್ತರ ಹೇಳಕ್ ಬಿಡಿ, ಸರ್ಕಾರ ಬರ್ಲಿ, ಮಂತ್ರಿಗಳು ಹೇಳ್ಸೋನು. ಕರೆಕ್ಟ್ ಮಾಡಿದ್ರಿ ಸರ್, ಗುರುಗಳು ಯಾರು ಅನ್ನೋದನ್ನ ಕರೆಕ್ಟ್ ಮಾಡಿದ್ರಿ ಸರ್. ಗೊತ್ತಿಲ್ಲ. ಸಭಾಪತಿಗಳೇ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು 15ನೇ ಬಾರಿ ಬಡ್ಜೆಟ್ ಅನ್ನ ಮಂಡನೆ ಮಾಡಿರತಕ್ಕಂಥದ್ದು, 3 ಗಂಟೆ 15 ನಿಮಿಷ ಬಡ್ಜೆಟ್ ಭಾಷಣ ಮಾಡಿರತಕ್ಕಂಥದ್ದು ಒಂದು ಇತಿಹಾಸ. ನಮ್ಮ ಮುಖ್ಯಮಂತ್ರಿಗಳು ಈ ಬಾರಿ ಮಂಡಿಸಿರತಕ್ಕಂಥ ಬಡ್ಜೆಟ್ ಅನ್ನು ನೋಡಿದ್ರೆ ಬಹುಶಃ ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಇರತಕ್ಕಂಥ ಬರ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಕೃಷಿ ವಿಚಾರದಲ್ಲಿರ್ಬೋದು, ಯಾವುದೇ ಥರ ಹೊಸ ಕಾರ್ಯಕ್ರಮಗಳನ್ನ ತಂದಿಲ್ಲ. ಯಾಕೆಂದರೆ ಇವರೇ ಮಂಡಿಸಿರತಕ್ಕಂಥ ಬಡ್ಜೆಟ್ಟು ಏನು ಹೇಳಿದ್ದಾರೆ, ಮುಂದಿನ ವರ್ಷ 1,05,000 ಕೋಟಿ ಸಾಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ಚುನಾವಣೆಗೆ ಮುಂಚಿತವಾಗಿ ಅವರು ಪ್ರಚಾರ ಸಭೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. 5 ವರ್ಷಗಳ ಅವಧಿಯಲ್ಲಿ 2 ಲಕ್ಷ ಕೋಟಿ ವೆಚ್ಚದಲ್ಲಿ ರಾಜ್ಯದ ಎಲ್ಲ ನೀರಾವರಿ ಯೋಜನೆಗಳ ಕಾಮಗಾರಿಗಳನ್ನು ಪೂರ್ಣಗೊಳಿಸುತ್ತೇವೆ. ಅಂದ್ರೆ ಉಳಿದ 4 ವರ್ಷಗಳಲ್ಲಿ ಪ್ರತಿ ವರ್ಷ 50,000 ಕೋಟಿ ನೀಡಬೇಕಿತ್ತು. ಆದರೆ ಈ ಬಡ್ಜೆಟ್ ಅಲ್ಲಿ ಯಾವುದೇ ಅನುದಾನಗಳನ್ನು ಅವ್ರು ನೀಡಿಲ್ಲ. ಬರೀ ಭರವಸೆಯಾಗಿ ಉಳಿದಿದ್ದೆ. ಮತ್ತು ಈ ಗೌರಿ ಗಣೇಶ ಹಬ್ಬದಲ್ಲಿ ನಾವು ಒಂದು ಚಿಕ್ಕ ಮಕ್ಕಳು ಇರ್ತಾರಲ್ಲ ಸಭಾಪತಿಗಳೇ, ಅವ್ರಿಗೆ ನಾವು ಯಾವಾಗಲೂ ಹೇಳ್ತೀವಿ, ಇನ್ನೇನು ಹಬ್ಬ ಬಂತು, ಈ ಗೌರಿ ಗಣೇಶ ಹಬ್ಬಕ್ಕೆ ನಿಮಗೆ ಬಟ್ಟೆ ಕೊಡಿಸ್ತೀವಿ, ಒಳ್ಳೆ ಒಬ್ಬಟ್ಟು ಊಟ ಕೊಡಿಸ್ತೀವಿ, ಒಳ್ಳೆ ತಿಂಡಿ ಕೊಡಿಸ್ತೀವಿ, ಒಳ್ಳೆ ಒಳ್ಳೆ ಊರುಗಳಿಗೆ ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಚಂದಮಾಮ ಕಥೆ ಹೇಳ್ತಾರೆ. ಅದೇ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಕರ್ನಾಟಕದ ಎಲ್ಲ ನೀರಾವರಿ ಯೋಜನೆಗಳನ್ನು ಹಣವನ್ನು ಕೊಡ್ತೀನಿ ಅಂತ ಹೇಳಿ ಇವತ್ತು ಈ ಚಂದಮಾಮ ಕತೆ ನೆನಪಾಗ್ತದೆ. ಏನೂ ಮಾಡಿಲ್ಲ, ಶೂನ್ಯ. ಜೊತೆಗೆ ತಮಗೂ ಗೊತ್ತಿದೆ, ಏನು ಭಯಾನಕ ಹೋರಾಟದ ಮೂಲಕ ಬಂದಿರತಕ್ಕಂಥವ್ರು ನಮ್ಮ DCM ಸಾಹೇಬರು ಎಷ್ಟು ಹೋರಾಟ ಮಾಡಿ ಇವತ್ತು ಅಧಿಕಾರವನ್ನು ಹಿಡಿದಿದ್ದಾರೆ. 135 ಸೀಟನ್ನು ಈ ರಾಜ್ಯದ ಜನ ಮ್ಯಾಂಡೇಟರಿ ನಿಮಗೆ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ನೀವು ಪದೇ ಪದೇ ಹೇಳ್ತಾನೆ ಇರ್ತೀರಿ, ನುಡಿದಂತೆ ನಡೆದ ಸರ್ಕಾರ 5 ಯೋಜನೆಗಳನ್ನು ತಂದಿದ್ದೀವಿ ಅಂತ ಹೇಳಿ ಪ್ರತಿದಿನ ಈ ಪೇಪರ್ ಜಾಗೃತಿಯಲ್ಲಿ ಮಾತ್ರ ನಾವು ನೋಡ್ತಾ ಇರತಕ್ಕಂಥದ್ದು. ಇವತ್ತು ಬರೀ ಅಡ್ವರ್ಟೈಸ್ಮೆಂಟಿಂದ ಈ ಸರ್ಕಾರ ನಡೀತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ನೋಡಿ, ಹಸಿವು ತಾಯಿಯ ಕೃಷಿ, ತಾಯಿಯ ಕಷ್ಟ ನೋಡಲಾಗದೆ ಆತ್ಮಹತ್ಯೆಗೆ ಶರಣಾದ ಯುವಕ, ಅನ್ನ ಸಿಗದೆ ಜೀವ ಬಳಿ ಕೊಟ್ಟ ಬಡಪಾಯಿ. ಇದೇ ಸ್ವಾಮಿ ನಿಮ್ಮ ಅನ್ನಭಾಗ್ಯ. ಸಂತೋಷ್ ಲಾಡ್ ಸಾಹೇಬ್ರೆ, ನೋಡಿ ನಿಮ್ಮ ಅನ್ನಭಾಗ್ಯ ಎಲ್ಲಿಗೆ ಹೋಗಿದೆ. ಬಡವರಿಗೋಸ್ಕರ ಅಂತ ಹೇಳ್ತೀರಿ, ಅಣ್ಣನೇ ಸಿಗದೆ ತಾಯಿ ಮಗ ಇಬ್ಬರು ಕೂಡ ಸತ್ತೋಗಿದ್ದಾರೆ ಅಲ್ವಾ. ಜೊತೆಗೆ ಇವತ್ತು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇರತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ, ಒಂದೇ ಚೇರಲ್ಲಿ 3 ರೋಗಿಗಳು. ನೋಡಿ ಪರಿಸ್ಥಿತಿ, ನೋಡಿ ಚಿತ್ರ ನೋಡಿ ನೀವು, ವಿಜಯವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು.
ಒಂದೇ ಚೇರು 3 ರೋಗಿಗಳು. ನಾವು ಎಲ್ಲಿದ್ದೀವಿ? ನಾವು ಕರ್ನಾಟಕ ರಾಜ್ಯ ಅಂದ್ರೆ ನಮ್ಮ ಕನ್ನಡಿಗರು ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿ ಬಿದ್ದಾಗ ಇನ್ನೊಬ್ರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ. ಅಂತ ಸಂಸ್ಕೃತಿಯಲ್ಲಿ ನಾವು ಜೀವನವನ್ನ ನಡೆಸುವಂತ ಅತ್ಯಂತ ಪ್ರಾಮಾಣಿಕ ಒಂದು ಸಮಾಜ ಇದ್ರೆ ಅದು ನಮ್ಮ ಕನ್ನಡಿಗರ ಸಮಾಜ ಅಲ್ವಾ? ಏನ್ ಮಾಡ್ತಾ ಇದ್ದೀರಿ ನಿಮ್ ಸರ್ಕಾರ? ನಾನು ಬಹಳ ಖುಷಿ ಪಟ್ಟೆ. 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೀವಿ. ನಾವು 5 ಗ್ಯಾರಂಟಿಗಳನ್ನ ಕೂಡ ನಾವು ಚಾಲನೆಗೆ ತಂದ್ಬಿಟ್ಟಿದ್ದೀವಿ, ಇಂಪ್ಲಿಮೆಂಟ್ ಮಾಡಿದ್ದೀವಿ. ಎಲ್ಲ ಆಗೋಗ್ಬಿಟ್ಟಿದೆ, ಇನ್ನೇನು ಉಳಿದಿಲ್ಲ. ಪಾರ್ಲಿಮೆಂಟಲ್ಲಿ 28ಕ್ಕೂ 28 ಗೆದ್ದೇ ಬಿಡ್ತೀವಿ ಅನ್ನೋ ವಿಚಾರ ಪದೇ ಪದೇ ನಿಮ್ಮ ಸಚಿವರುಗಳಲ್ಲಿ ನಾನು ಕೇಳ್ತಾ ಇದ್ದೀನಿ. ಯಾವ ನೈತಿಕತೆ ನಿಮ್ಗೆ ಉಳಿದಿದೆ? ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಗ್ಯಾರಂಟಿ ಅಂತೀರಿ, 52,000 ಕೋಟಿನ ಈ ಗ್ಯಾರಂಟಿ ಯೋಜನೆಗೆ ತಂದಿದ್ದೀರಿ. ಯಾವುದೋ ಒಂದು ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇದೆಯಾ? ಯುವ ರೈತರಿಗೋಸ್ಕರ ಕಾರ್ಯಕ್ರಮಗಳು ಇಂದಿನ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರು ತಂದಿದ್ರು, ಅದನ್ನ ತೆಗೆದುಬಿಟ್ಟಿದ್ದೀರಿ. ಮತ್ತೆ ಮುಂದುವರೆದ ಕಾರ್ಯಕ್ರಮ ಅಂತ ಪದೇ ಪದೇ ಹೇಳ್ತಾರೆ. ಮುಖ್ಯಮಂತ್ರಿಗಳ ಭಾಷಣದಲ್ಲಿ ಕೇಳ್ತಾ ಇದ್ದೆ, ಹಿಂದಿನ ಸರ್ಕಾರ ಇಟ್ಟಿರತಕ್ಕಂಥ ಹಣವನ್ನ ಖರ್ಚು ಮಾಡಿಲ್ಲ, ಮುಂದುವರೆದ ಕಾರ್ಯಕ್ರಮ. ಏನ್ ಸ್ವಾಮಿ ಇದು? ಇವತ್ತು ರಾಜ್ಯದಲ್ಲಿ ಬರ ದೊಡ್ಡ ಮಟ್ಟದಲ್ಲಿದೆ. ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅವ್ರಿಗೇನಾದ್ರು ನೀವು ಕಾರ್ಯಕ್ರಮ ಹೊಸದಾಗಿ ಏನಾದ್ರು ತಂದ್ರ? ಅದೂ ಇಲ್ಲ. ಬಡ್ಜೆಟ್ಟು ಬಹುಶಃ ಎಲ್ಲೋ ಒಂದ್ ಕಡೆ ಇವತ್ತು ಜನ ಬೀದಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಂದಿನ ಸರ್ಕಾರ ಎಷ್ಟೊಂದು ಕಾರ್ಯಕ್ರಮಗಳನ್ನ ತಂದಿರತಕ್ಕಂಥದ್ದನ್ನ ಇವತ್ತು ಮುಂದುವರಿಸಲಿಕ್ಕೆ ನಿಮ್ಮ ಕೈಯಲ್ಲಿ ಆಗಿಲ್ಲ. ವಿಶೇಷವಾಗಿ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ, ನಾವು ಏನೇ ಮಾತಾಡಿದ್ರು ಕೂಡ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ, ನಾವು ಏನು ಕೂಡ ಕಾರ್ಯಕ್ರಮ ಕೊಡಕ್ಕಾಗ್ತಾ ಇಲ್ಲ ಅಂತ ಹೇಳಿ ಪ್ರತಿ ಹಂತದಲ್ಲಿ ಕೂಡ ಕೇಂದ್ರ ಸರ್ಕಾರ ಜೊತೆಲಿ ಸಂಘರ್ಷಕ್ಕೆ ಹೋಗ್ತಾ ಇದ್ದೀರಿ. ಸಂಘರ್ಷ ಬೇಕು, ಸಂಘರ್ಷದಿಂದ ಏನೂ ಆಗಲ್ಲ. ಸಂಧಾನನೂ ಬೇಕಲ್ವಾ? ಸಂಧಾನ ಸಕ್ಸಸ್ಸು ಆಗುತ್ತೆ, ಅದ್ರ ಕಡೆ ಯಾರು ಗಮನ ಹರಿಸಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಬಹುಶಃ ಇಡೀ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಆಗಲೇ ಮುಖ್ಯಮಂತ್ರಿಗಳು ಹೇಳಿದರು, ಯಾರಾದ್ರೂ ಸಂದಾಯ ಮಾಡಿ ಅಲ್ಲಿಂದ ದುಡ್ಡು ಕೊಡ್ಸ್ಲಿಕ್ಕಾಗುತ್ತೆ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಮಾಡ್ತಾರೆ. ನೀವು ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಿ ನೀವು ಸಂಧಾನಕ್ಕೆ ಬರ್ತಾರೆ. ನಮಗೂ ನಡುವೆ ಅಲ್ಲ ರೀ, ಸಂದಾಯ ಬಹಳ ನಮ್ಮ ರಾಜ್ಯದ ಇತಿಹಾಸದಲ್ಲೇ ಯಾವುದೇ ಆಡಳಿತ ಪಕ್ಷ ಹೋಗಲ್ಲಿ ಕೂತ್ಕೊಂಡು ಡೆಲ್ಲಿಯಲ್ಲಿ ಕೂತ್ಕೊಂಡು ಈ ತರ ಪ್ರತಿಭಟನೆ ಮಾಡಿಲ್ಲ. ಅದನ್ನ ನೀವು ತಿಳ್ಕೊಳ್ಳಿ. ಮಾಡುವಂತ ಪರಿಸ್ಥಿತಿ ಅಲ್ಲಲ್ಲ, ನನಗೆ ಅರ್ಥ ಆಗಿಲ್ಲ. ಮಾಡುವಂತ ಪರಿಸ್ಥಿತಿ ನೋಡಿ, ಹಿಂದಿನ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಕಾವೇರಿ ಸಮಸ್ಯೆ ಬಂದಿತ್ತು. ಕಾವೇರಿ ಸಮಸ್ಯೆ ಬಂದಾಗ ನಮ್ಮ ವರಿಷ್ಠರಾದಂತ ಸನ್ಮಾನ್ಯ ದೇವೇಗೌಡರು ಬಂದು ಗಾಂಧಿ ಪ್ರತಿಮೆ ಮುಂದೆ ಸತ್ಯಾಗ್ರಹ ಮಾಡಿದ್ರು, ಉಪವಾಸ ಸತ್ಯಾಗ್ರಹ. ಆವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕೇಂದ್ರ ಸಚಿವರು ಅನಂತ್ ಕುಮಾರ್ ಅವರು, ಅಲ್ಲಿಂದ ಅನಂತ್ ಕುಮಾರ್ ಅವ್ರನ್ನ ಕಳಿಸ್ಕೊಟ್ರು ಇಲ್ಲಿಗೆ. ಕಾನೂನು ತೊಡಕಾಗ್ತಾ ಇದೆ. ಕಾವೇರಿ ನಮ್ಮ ಹಕ್ಕು. ಬೆಂಗಳೂರು ನಗರ ಇರ್ಬೋದು, ಸುತ್ತಮುತ್ತ ಇರತಕ್ಕಂಥ ಎಲ್ಲ ಜಿಲ್ಲೆಗಳಿಗೆ ಕಾವೇರಿ ನದಿ ಸಮಸ್ಯೆ ಆಗಿದೆ, ಇದನ್ನು ಬಗೆಹರಿಸ್ಕೋಬೇಕು ಅಂತೇಳಿ ಇಲ್ಲಿ ಬಂದು ಕೂತಾಗ ಕೇಂದ್ರ ಸರ್ಕಾರ ಇಲ್ಲಿ ಬಂದು ಆಶ್ವಾಸನೆ ಕೊಟ್ಟು ಒಂದು ಸುಗ್ರೀವಾಜ್ಞೆಯನ್ನ ಸದನದಲ್ಲಿ ತರಬೇಕು ಅಂತೇಳಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ಈ ರಾಜ್ಯಕ್ಕೆ ಕಾವೇರಿಯ ಪಿತಾಮಹ ಅವರು ನ್ಯಾಯ ಕೊಡಿಸಿದ್ರು. ಓಲಿ ಅವ್ರದ್ದೇನಾದ್ರು ಸಲಹೆ ಪಡ್ಕೊಂಡಿದ್ದೀರಾ? ಯಾವ ನೈತಿಕತೆ ಇದೆ ನಿಮ್ಗೆ ಮಾತಾಡ್ಲಿಕ್ಕೆ? ಸಚಿವರೇ ಹೇಳಿ. ಇವತ್ತು ನೀವು ಏನ್ ಬೇಕಾದ್ರೆ ರಾಜಕೀಯವಾಗಿ ಮಾತಾಡ್ಬೋದು, ನಾನು ಅದ್ರ ಬಗ್ಗೆ ನನ್ನ ತಕರಾರಿಲ್ಲ, ಆದ್ರೆ ವಾಸ್ತವಾಂಶ ನೋಡ್ಬೇಕಲ್ವಾ? ಇವತ್ತು ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ? ನನಗೆ ಅಲ್ಲ, ಪಾರ್ಟಿ ಗೊತ್ತಾಯ್ತಲ್ಲ, ಮೊನ್ನೆ ನೋಡಿದ್ರಲ್ಲ, 13 ಜನ ಬಂದ್ಬಿಟ್ರು JDS ಇಂದ, 10 ಜನ ಬಂದ್ಬಿಟ್ರು. 19 ನಮ್ಮ ಪಕ್ಷದ ಶಾಸಕರು ಪ್ರಾಮಾಣಿಕವಾಗಿ ನಮ್ಮ ಜೊತೆಲಿ ನಿಂತಿದ್ದಾರೆ. ಅದಕ್ಕಿಂತ ಇನ್ನೇನ್ ಬೇಕ್ರಿ ರವಿಯಣ್ಣ?
ಹೇಳಿ. ಅಲ್ಲ ಯಾವ ನೋಡ್ತೀವಿ ಬನ್ನಿ. ಅಲ್ಲಲ್ಲ ಮುಂದಿನ ಬಡ್ಜೆಟ್ ಮಾಡಕ್ಕೆ ಮುಂದಿನ ಬಡ್ಜೆಟ್ಗೆ ಸಿದ್ದರಾಮಯ್ಯ ಇರ್ತಾರೆ ನೋಡೋಣ ಬನ್ನಿ. ಒಂದ್ ನಿಮಿಷ ಮಾತಾಡಿ. ಸರ್ಕಾರ ಇದ್ರೆ ತಾನೇ ನೀವು ಮಾತಾಡ್ತೀರಾ. ನೀವು ಏನೇನು ಪ್ರಯತ್ನ ಮಾಡಿದ್ರು ನಿಮ್ಮ ನಾಯಕರು ಎಂಬುದು ಎಲ್ಲರಿಗೂ ಗೊತ್ತಿದೆ. ಏನೂ ಮಾಡ್ಲಿಕ್ಕಾಗಿಲ್ಲ ಎಂಬುದನ್ನು ತಿಳ್ಕೊಳ್ಳಿ. ನೀವು ಏನೇನು 42 ಮಂದಿಗೆ ಮಾತಾಡಿದ್ದಾರೆ, ಏನು ಮಾಡ್ಲಿಕ್ಕೆ ಎದುರಿಸ್ಲಿಕ್ಕೆ ಹೋಗಿದ್ರು, ಏನು ಮಾಡ್ಲಿಕ್ಕೆ ಆಗಿಲ್ಲ ಅಂತ ತಿಳ್ಕೊಳ್ಳಿ. ನಿಮ್ಮ ಎದುರಿಸಿರತಕ್ಕಂಥದ್ದು ಯಾರು? ನಿಮ್ಮ ನಾಯಕರು. ನಿಮ್ದೆಲ್ಲ ಗೊತ್ತಿದೆ, ರಾಜ್ಯಕ್ಕೆ ಗೊತ್ತಾಗಿದೆ. ಯಾಕೆ ಮಾತಾಡ್ತೀರಿ ನೀವು? ನೀವೆಷ್ಟು ಮಾತಾಡಿದ್ರು ರವಿ ಅವರು ಹೇಳ್ತಾರೆ ಕೇಸರಿ ಶಾಲ್ ಕೊಡಿ ಶರವಣ್ಣಗೆ ಅಂತ. ಕೇಸರಿ ಶಾಲ್ ಹಾಕೊಳ್ಬಹುದು, ಹಾಕೊಳ್ಳದಿರಬಹುದು, ಅವರಿಷ್ಟ. ಆದ್ರೆ ರಾಷ್ಟ್ರದ್ರೋಹಿಗಳಿಗಂತೂ ಬೆಂಬಲ ಕೊಡುದಿಲ್ಲ ಅವರು. ಪಾಕಿಸ್ತಾನ ಪರ ಘೋಷಣೆ ಮಾಡಿದವರಿಗೆ ಅವರು ಬೆಂಬಲ ಕೊಡುದಿಲ್ಲ. ಆ ಕಾರಣಕ್ಕೆ ಜೆಡಿಎಸ್ ಬಗ್ಗೆ ನಮ್ಗೆ ಹೆಮ್ಮೆ. ಚಪ್ಪಾಳೆ ಹೊಡೆದ್ರೆ ಅಭಿನಂದನೆಗಳು. ನನ್ನ ಶ್ರೀನಿವಾಸ್ ಪೂಜಾರಿಗೆ ಹೇಳ್ತಕ್ಕಂಥದ್ದು, ಸಾರ್ ಹಿಜಾಬು ಹಲಾಲು ಪಾಕಿಸ್ತಾನ ಮಾತಾಡಿ 65 ಸೀಟಿಗೆ ಬಂದ್ಬಿಟ್ಟು ಇಲ್ಲಿ ಕೂತವ್ರೆ. ಈಗ ಪಾಕಿಸ್ತಾನ ಈಗ ತಿರ್ಗಾ ಮಾತಾಡ್ತಾವ್ರೆ, ನೆಕ್ಸ್ಟ್ 35ಕ್ಕೆ ಹೋಗೋರೆ, 35ಕ್ಕೆ ಬರೋದು. ಬನ್ನಿ ಇವ್ರು ಹೋಗೋರೆ, ಇರೋದೇ ಇಲ್ಲ ಸರ್. ಈ ರಾಜ್ಯದ ಜನ ಇವರು ಹಿಜಾಬು ಹಲಾಲು ಪಾಕಿಸ್ತಾನ ಮಾತಾಡಿಸ್ಬಿಟ್ಟೆ. ಸಭಾಪತಿಗಳೇ, ಪರಿಸ್ಥಿತಿ ಮಾತಾಡ್ತಾ ಬಿಡಿ. ಅವ್ರು ಈಡಾಗಿ ಕೊಡಿ. ಪೂಜಾರಿ ಅವರು ವಿರೋಧ ಪಕ್ಷ ನಾಯಕ ಮಾತಾಡ್ತಾರೆ ಬಿಡಿ. ಶರವಣ್ ನೋಡಿ ರವಿಯಣ್ಣ, ಮುಂದಿನ ಚುನಾವಣೆ ಬರಲಿ, ಪ್ರಾದೇಶಿಕ ಪಕ್ಷನೂ ಕೂಡ ಬಿಟ್ಬಿಟ್ಟು ಹೋಗ್ತಾರೆ. ನಿಮಗೆ ಎಲಿಜಿಬಿಲಿಟಿಯನ್ನು ಕಳ್ಕೊಂಡಿದ್ದೀರಾ, ನೆನ್ಪಿಟ್ಕೊಳ್ಳಿ. ಯು ಆರ್ ನಾಟ್ ಎ ಅಫಿಷಿಯಲ್ ಅಪೋಸಿಷನ್ ಪಾರ್ಟಿ ಇನ್ ಪಾರ್ಲಿಮೆಂಟ್. ಯು ಆರ್ ನಾಟ್ ನೋಡಿ. ಒಂದ್ ನಿಮಿಷ ಅವ್ರು ಈಲ್ಡ್ ಆದ್ರೆ ಮಾತಾಡಿ. ಸುಮ್ನೆ ನೋಡಿದ್ರೆ ಯಾಕೆ ಮಾತಾಡ್ತೀರಿ? ಈಲ್ಡ್ ಆದ್ರೆ ಮಾತಾಡಿ. ಇನ್ನು 3 ನಿಮಿಷ, 3 ಮಿನಿಟ್ಸ್.